BPL ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಮಾಹಿತಿ ಆದರೆ ಬಂದಿದೆ. ಸೊ ಬನ್ನಿ ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ಹೌದು, ರಾಜ್ಯ ಸರ್ಕಾರದ ಕಡೆಯಿಂದ ಈಗ BPL ರೇಷನ್ ಕಾರ್ಡನ್ನು ಪರಿಶೀಲನೆ ಮಾಡಲಾಗ್ತದೆ. ಈಗಾಗಲೇ ಹಲವಾರು ಜನರ BPL ರೇಷನ್ ಕಾರ್ಡನ್ನು ರದ್ದು ಮಾಡಿರ್ತಕ್ಕಂಥದ್ದು. ಈಗ ಯಾರ್ಯಾರು ಅರ್ಹರಿದ್ದೀರೋ, ಓಕೆನಾ, ಅನರ್ಹರಲ್ಲ, ಯಾರ್ಯಾರು ಅರ್ಹರಿದ್ದೀರೋ ಆದರೂ ನಿಮ್ಮ BPL ರೇಷನ್ ಕಾರ್ಡ್ ಏನಾದರೂ ರದ್ದಾಗಿದ್ದರೆ ಸೊ ನಿಮಗೆ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ತಿಳಿಸ್ತಿದ್ದೀನಿ. ಸೊ ಯಾವ ರೀತಿ ನೀವು ನಿಮ್ಮ BPL ರೇಷನ್ ಕಾರ್ಡನ್ನು ಹಿಂಪಡೆಯಬಹುದು ಅಂತ ಹೇಳಿ, ಓಕೆನಾ. ಸೊ ಈಗಾಗಲೇ ಕೆಲವರಿಗೆ ಗೊತ್ತಿರುತ್ತೆ. ಸೊ ಯಾವ ರೀತಿ ನಿಮ್ಮ ರೇಷನ್ ಕಾರ್ಡನ್ನು ಸರ್ಕಾರದ ಕಡೆಯಿಂದ ರದ್ದು ಮಾಡಲಾಗಿದೆ, ಅದನ್ನು ನೀವು ಯಾವ ರೀತಿ ತಿಳ್ಕೊಬೋದಾಗಿರೋದು ಅಂತ ಹೇಳಿ ಕಳೆದ ವಿಡಿಯೋಗಳಲ್ಲೆಲ್ಲ ನಿಮಗೆ ಮಾಹಿತಿಯನ್ನು ತಿಳಿಸಿದ್ವಿ. ಅಂತಂದರೆ ನೀವು ನ್ಯಾಯಬೆಲೆ ಅಂಗಡಿಯ ಮುಂದೆನೂ ಸಹ ಹಾಕಿರ್ತಾರೆ ಪಟ್ಟಿಯನ್ನು. ಸೊ ನೀವು ಅದರಲ್ಲಿ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ರದ್ದಾಗಿದೆಯಾ ಇಲ್ವಾ ಅಂತ ಹೇಳಿ ನೀವು ಪರಿಶೀಲನೆ ಮಾಡ್ಕೋಬೋದಾಗಿರುತ್ತೆ ಅಂತ ಹೇಳಿ ಇನ್ನು ಹಲವಾರು ರೂಲ್ಸ್ಗಳನ್ನು ಈ ಹಿಂದೆ ತಿಳಿಸಿದ್ದೆ, ಓಕೆನಾ. ಸೊ ಇದರಲ್ಲೆಲ್ಲ ನೀವು ಅರ್ಹರಿದ್ದು ಅಂತಂದರೆ BPL ರೇಷನ್ ಕಾರ್ಡ್ ಪಡೆಯೋದಕ್ಕೆ ಕೆಲವು ರೂಲ್ಸ್ ಇದೆಯಲ್ಲ, ಆ ರೂಲ್ಸ್ಗಳೆಲ್ಲ ನಿಮಗೆ ಅಪ್ಲೈ ಆಗ್ತಿದ್ದು, ನೀವು BPL ರೇಷನ್ ಕಾರ್ಡನ್ನು ಪಡೆಯೋದಕ್ಕೆ ಅರ್ಹರಿದ್ದು, ಕೆಲವು ತಾಂತ್ರಿಕ ದೋಷಗಳಿಂದ ನಿಮ್ಮ BPL ರೇಷನ್ ಕಾರ್ಡ್ ಏನಾದರೂ ಸರ್ಕಾರದ ಕಡೆಯಿಂದ ರದ್ದು ಮಾಡಿದರೆ ಸೊ ನೀವು ಹೇಗೆ ನಿಮ್ಮ BPL ರೇಷನ್ ಕಾರ್ಡನ್ನು ಹಿಂಪಡೆಯಬಹುದು ಅಂತಂದರೆ, ಸೊ ನಿಮ್ಮ ಬಳಿ ಇರ್ತಕ್ಕಂತಹ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ನಿಮ್ಮ ಪ್ಯಾನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ, ಇಷ್ಟು ದಾಖಲಾತಿಗಳನ್ನು ತಗೊಂಡು ಆಹಾರ ಇಲಾಖೆಗೆ ನೀವು ಭೇಟಿಯನ್ನು ನೀಡಿ. ಸೊ ಅಲ್ಲಿ ನೀವು ಸರಿಯಾಗಿರ್ತಕ್ಕಂತಹ ದಾಖಲೆಗಳನ್ನು ಅಂತಂದರೆ ನಿಮ್ಮ ದಾಖಲೆಗಳು ಮತ್ತು ನೀವು BPL ರೇಷನ್ ಕಾರ್ಡನ್ನು ಪಡೆಯೋದಕ್ಕೆ ಅರ್ಹರಿದ್ದೀರಾ ಅಂತ ಹೇಳಿ ನೀವು ಅಲ್ಲಿ ನಿಮ್ಮ ವಾರ್ಷಿಕ ಆದಾಯ ಎಲ್ಲವನ್ನೂ ಸಹ ಅಲ್ಲಿ ಸ್ಪಷ್ಟೀಕರಿಸಿದ್ರೆ ಎಲ್ಲವೂ ಕರೆಕ್ಟಾಗಿದ್ದರೆ ಸೊ ನಿಮ್ಮ BPL ರೇಷನ್ ಕಾರ್ಡನ್ನು ಸರ್ಕಾರದ ಕಡೆಯಿಂದನೇ ನಿಮಗೆ ತಲುಪಿಸ್ತಾರೆ ಮತ್ತು ಅದು ಆ್ಯಕ್ಟಿವ್ ಆಗಿರುತ್ತೆ ನಿಮ್ಮ BPL ರೇಷನ್ ಕಾರ್ಡ್, ಓಕೆನಾ. ಸೊ ಇದು ಯಾರಿಗೆ ಅಂತಂದರೆ ಯಾರ್ಯಾರು ಅರ್ಹರಿದ್ದೀರೋ ಅವರಿಗೆ ಮಾತ್ರ ಈ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ, ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಸೊ ಇದೇ ರೀತಿ ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನೆಲಲ್ಲಿ ಈ ಮುಡಿಯಟ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ನೀವೇನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಅದರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ನೀವು ತಿಳ್ಕೊಬೋದಾಗಿರುತ್ತೆ. ಮತ್ತು ಈಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನೆಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.